ಸ್ನೇಹಿತರೆ ನಮಸ್ಕಾರ, ಇದು ಉತ್ಕರ್ಣ ಟ್ರೇಡಿಂಗ್ ಯೂಟ್ಯೂಬ್ ಕನ್ನಡ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ಬಿಟ್ಕಾಯಿನ್ ಅಲ್ಲಿ ಟ್ರೇಡಿಂಗ್ ಮಾಡೋದು ಮೂರ್ಖತನ ಯಾಕೆ ಅಂತ ಹೇಳಿ ವಿತ್ ಡೇಟಾ ನೋಡ್ತಾ ಹೋಗೋಣ. ನಾವೀಗ ನೋಡ್ತಾ ಇರತಕ್ಕಂಥ ವೆಬ್ಸೈಟ್ ಅಲ್ಲಿ ಬಿಟ್ಕಾಯಿನ್ ನ ಟೋಟಲ್ ಲಿಕ್ವಿಡೇಷನ್ ನ ಮಾಹಿತಿ ಸಿಗ್ತಾ ಇದೆ. ನೀವು ಬೇರೆ ಬೇರೆ ವೆಬ್ಸೈಟ್ ಕೂಡ ಯೂಸ್ ಮಾಡಬಹುದು, ಬೇರೆ ಬೇರೆ ಎಕ್ಸ್ಚೇಂಜ್ ನಲ್ಲೂ ಕೂಡ ಈ ಒಂದು ಲಿಕ್ವಿಡೇಷನ್ ನ ಮಾಹಿತಿ ಸಿಗುತ್ತೆ. ಸೊ ಲಿಕ್ವಿಡೇಷನ್ಸ್ ಅಂದ್ರೆ ಏನು ಅಂದ್ರೆ, ಯಾರೆಲ್ಲ ಬಿಟ್ಕಾಯಿನ್ ಅಲ್ಲಿ ಟ್ರೇಡ್ ಮಾಡ್ತಾ ಇದಾರಲ್ಲ, ಬಿಟ್ಕಾಯಿನ್ ಬೆಲೆ ಜಾಸ್ತಿ ಹೋಗುತ್ತೆ ಅಂತ ಹೇಳಿ ಲಾಂಗ್ ಪೊಸಿಷನ್ ತಗೊಳ್ಳುವಂಥದ್ದು ಅಂದ್ರೆ ಬೈ ಮಾಡುವಂಥದ್ದು, ಬಿಟ್ಕಾಯಿನ್ ಬೆಲೆ ಕಮ್ಮಿ ಹೋಗುತ್ತೆ ಅಂತ ಹೇಳಿ ಶಾರ್ಟ್ ಪೊಸಿಷನ್ ತಗೊಳ್ಳುವಂಥದ್ದು ಅಂದ್ರೆ ಸೆಲ್ ಮಾಡುವಂಥದ್ದು, ಇವ್ರು ಒಟ್ಟಾರೆಯಾಗಿ ಎಲ್ಲ ಟ್ರೇಡರ್ಸ್ ಇದಾರಲ್ಲ ಅವರೆಲ್ಲರ ಪೊಸಿಷನ್ ಕೂಡ ಖಾಲಿ ಆಗ್ತಾ ಇದೆ, ಅಂದ್ರೆ ಲಿಕ್ವಿಡೇಟ್ ಆಗ್ತಾ ಇದೆ. ಅದರ ಒಟ್ಟು ಮೊತ್ತ ನಮ್ಗೆ ಇಲ್ಲಿ ಸಿಗ್ತಾ ಹೋಗ್ತಾ ಇದೆ. ಸೊ ಈ ಒಂದು ವೆಬ್ಸೈಟ್ ಅಲ್ಲಿ ಕಳೆದ 1 ಗಂಟೆಯಲ್ಲಿ ಎಷ್ಟು ಲಿಕ್ವಿಡೇಷನ್ಸ್ ಆಗಿದೆ, ಕಳೆದ 4 ಗಂಟೆಯಲ್ಲಿ ಎಷ್ಟಾಗಿದೆ, 12 ಗಂಟೆಯಲ್ಲಿ ಎಷ್ಟಾಗಿದೆ, 1 ದಿನದಲ್ಲಿ ಎಷ್ಟಾಗಿದೆ ಅಂತ ಹೇಳಿ ಮಾಹಿತಿ ಸಿಗ್ತಾ ಇದೆ. ಸೊ ನೀವು ನೋಡಬಹುದು, ಕಳೆದ 4 ಗಂಟೆಯ ಅವಧಿಯಲ್ಲೇ $1.46 ಮಿಲಿಯನ್ ಅಷ್ಟು ಮೊತ್ತದ ಟ್ರೇಡ್ಸ್ ಗಳು ಲಿಕ್ವಿಡೇಟ್ ಆಗಿದೆ, ಬೋತ್ ಇನ್ ದ ಲಾಂಗ್ಸ್ ಅಂಡ್ ಆಲ್ಸೋ ಇನ್ ದ ಶಾರ್ಟ್ ಪೊಸಿಷನ್. ಕಳೆದ 12 ಗಂಟೆಯಲ್ಲಿ $9 ಮಿಲಿಯನ್, ಕಳೆದ 1 ದಿನದಲ್ಲಿ ಬರೋಬ್ಬರಿ $45 ಮಿಲಿಯನ್ ಅಷ್ಟು ಮೊತ್ತ ಲಿಕ್ವಿಡೇಟ್ ಆಗಿದೆ. ಇನ್ ದ ಪಾಸ್ಟ್ 24 ಅವರ್ಸ್ 4697 ಟ್ರೇಡರ್ ತಮ್ಮ ಪೊಸಿಷನ್ ನ ಕಳ್ಕೊಂಡಿದ್ದಾರೆ. ದ ಟೋಟಲ್ ಲಿಕ್ವಿಡೇಷನ್ ಅಮೌಂಟ್ ಕಮ್ಸ್ ಅರೌಂಡ್ $126 ಮಿಲಿಯನ್. ಓಕೆ, ಈ ಒಂದು ಮಾಹಿತಿ ನಮಗೆ ಏನ್ ತಿಳಿಸ್ತಾ ಇದೆ ಅಂತಂದ್ರೆ, ಬಿಟ್ಕಾಯಿನ್ ಆಸ್ ಎನ್ ಅಸೆಟ್ ಇದು ಟ್ರೇಡ್ ಮಾಡೋದಕ್ಕಲ್ಲ ಅಂತ ಹೇಳಿ ಲಿಕ್ವಿಡೇಷನ್ ಮಾಹಿತಿ ತೋರಿಸ್ತಾ ಇದೆ. ಯಾಕೆಂದ್ರೆ $126 ಮಿಲಿಯನ್ ಅಷ್ಟು ಒಟ್ಟು ಮೊತ್ತ ಲಿಕ್ವಿಡೇಷನ್ಸ್ ಆಗೋಗಿದೆ. ಓಕೆ, ಒಂದು. ಎರಡನೇ ಮಾಹಿತಿ, ಇಂಪಾರ್ಟೆಂಟ್ ಮಾಹಿತಿ, ಈ ಒಂದು ಒನ್ ಡೇ ನೋಡೋದಾದ್ರೆ ಒನ್ ಡೇಲಿ $45 ಮಿಲಿಯನ್ ಅಷ್ಟು ಲಿಕ್ವಿಡೇಟ್ ಆಗಿದೆ. ಕರೆಕ್ಟಾ? ಇದರಲ್ಲಿ ಲಾಂಗ್ ಪೊಸಿಷನ್ ಎಷ್ಟು ಲಿಕ್ವಿಡೇಟ್ ಆಗಿದೆ ಅಂದ್ರೆ $13 ಮಿಲಿಯನ್, ಶಾರ್ಟ್ ಪೊಸಿಷನ್ ಎಷ್ಟು ಲಿಕ್ವಿಡೇಟ್ ಆಗಿದೆ ಅಂದ್ರೆ $32 ಮಿಲಿಯನ್. ಓಕೆ, ಯಾರೆಲ್ಲ ಶಾರ್ಟ್ ಪೊಸಿಷನ್ ತಗೊಂಡಿರಲ್ಲ ಬಿಟ್ಕಾಯಿನ್ಗೆ, ಅವ್ರಿಗೆ ಒಂದು ಮಾಹಿತಿ ಹೇಳ್ಬೇಕಾಗಿರುವಂತದ್ದು ಏನಂತಂದ್ರೆ, ಬಿಟ್ಕಾಯಿನ್ ಸಿನ್ಸ್ ಫ್ರಮ್ ದ ಇನ್ಸೆಪ್ಷನ್, ಯಾವಾಗ ಬಿಟ್ಕಾಯಿನ್ ಸಾಫ್ಟ್ವೇರ್ ರನ್ ಆಗಕ್ಕೆ ಶುರುವಾಯಿತು ಅಲ್ಲಿಂದ ಕೂಡ ಇಲ್ಲಿವರೆಗೂ ಬಿಟ್ಕಾಯಿನ್ ಬೆಲೆ ಜಾಸ್ತಿ ಆಗ್ತಾನೆ ಇದೆ. ಅಂದ್ರೆ ಬಿಟ್ಕಾಯಿನ್ ಬೆಲೆ ಮೇಲಕ್ಕೆ ಹೋಗ್ತಾ ಇದೆ. ಸೊ ಬಿಟ್ಕಾಯಿನ್ ಡಿಸೈನ್ ಆಗಿರೋದೇ ಹಾಗೆ. ಓಕೆನಾ? ಸೊ ಬಿಟ್ಕಾಯಿನ್ ಡಿಸೈನ್ ಆಗಿರೋದೇ ಮೇಲಕ್ಕೆ ಹೋಗ್ಬೇಕು ಅನ್ನೋ ರೀತಿ ಆದ್ರೆ, ಈ ಶಾರ್ಟ್ ಪೊಸಿಷನ್ ಏನ್ ತಗೋತಾ ಇದ್ರಲ್ಲ, ಬಿಟ್ಕಾಯಿನ್ ಬೆಲೆ ಕೆಳಗಡೆ ಹೋಗುತ್ತೆ ಅಂತ ಅಂದ್ರೆ ಇದು ಬಿಟ್ಕಾಯಿನ್ ವಿರುದ್ಧವಾಗಾಯ್ತು. ಬಿಟ್ಕಾಯಿನ್ ನೇಚರ್ ಏನಿದೆ, ಬಿಟ್ಕಾಯಿನ್ ಬೆಲೆ ಮೇಲಕ್ಕೆ ಹೋಗ್ಬೇಕು ಅಂತಿದೆ. ಆದ್ರೆ ಈ ಒಂದು ಶಾರ್ಟ್ ಪೊಸಿಷನ್ ಏನ್ ತಗೊಳ್ತಾ ಇದಾರೆ, ಇವರು ಬಿಟ್ಕಾಯಿನ್ ಬೆಲೆ ಕೆಳಗೆ ಹೋಗುತ್ತೆ ಅಂತ ಹೇಳಿ ಪ್ರೆಡಿಕ್ಷನ್ ಮಾಡಿ ಬಿಟ್ಕಾಯಿನ್ ನ ಶಾರ್ಟ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇಟ್ ಈಸ್ ಟೋಟಲಿ ಎಗೇನ್ಸ್ಟ್ ದ ನೇಚರ್ ಆಫ್ ಬಿಟ್ಕಾಯಿನ್. ಸೊ ಹಾಗಾಗಿ ನೀವು ನೋಡಬಹುದು, ಅತಿ ಹೆಚ್ಚು ಲಿಕ್ವಿಡೇಷನ್ಸ್ ಬಿಟ್ಕಾಯಿನ್ ಶಾರ್ಟ್ ಪೊಸಿಷನ್ ಯಾರು ತಗೊಂಡಿದ್ದಾರೆ ಅವರಲ್ಲಾಗಿದೆ. ಓಕೆ, ಮೊದಲನೇದು ಟ್ರೇಡ್ ಮಾಡೋದೇ ತಪ್ಪು ಬಿಟ್ಕಾಯಿನ್ ಅಲ್ಲಿ. ಯಾಕೆಂದ್ರೆ ವಿ ಕ್ಯಾನ್ ಸಿ ದ ನಂಬರ್ ಆಫ್ ಲಿಕ್ವಿಡೇಷನ್ಸ್ ಅಂಡ್ ಆಲ್ಸೋ ದ ಅಮೌಂಟ್ ಇನ್ ದ ಲಿಕ್ವಿಡೇಷನ್ಸ್. ಒಂದು. ಎರಡನೇದು, ಯಾರೆಲ್ಲ ಶಾರ್ಟ್ ಪೊಸಿಷನ್ ಮಾಡಿ ಅತಿ ಹೆಚ್ಚು ದುಡ್ಡನ್ನ ಕಳ್ಕೊಳ್ತಿದಾರಲ್ಲ, ಇವ್ರಿಗಂತೂ ಅರ್ಥ ಮಾಡ್ಕೊಬೇಕಾದ್ರೆ ಏನಂದ್ರೆ, ಬಿಟ್ಕಾಯಿನ್ ಆಸ್ ಅನ್ ಅಸೆಟ್ ಇಸ್ ಡಿಸೈನ್ ಟು ಗೋ ಅಪ್ ಇನ್ ಇಟ್ಸ್ ವ್ಯಾಲ್ಯೂ. ಓಕೆ, ಸೊ ನೀವು ಬಿಟ್ಕಾಯಿನ್ ವಿರುದ್ಧವಾಗಿ ಶಾರ್ಟ್ ಪೊಸಿಷನ್ ತಗೋತಾ ಇದ್ರೆ, ಹಾಗಾಗಿ ಹೆಚ್ಚಿನ ಲಿಕ್ವಿಡೇಷನ್ಸ್ ಶಾರ್ಟ್ ಕಡೆ ಆಗಿದೆ. ಓಕೆ, ಸೊ ವಿತ್ ರೆಸ್ಪೆಕ್ಟ್ ಟು ಡೇಟಾ ಮುಖಾಂತರ ಅತಿ ಹೆಚ್ಚು ಲಿಕ್ವಿಡೇಷನ್ಸ್ ಯಾವಾಗಿದೆ, ಯಾವ ರೀತಿ ಆಗಿದೆ ಅಂತ ಹೇಳಿ ನೋಡಿದ್ವಿ. ಸೊ ವಿತ್ ರೆಸ್ಪೆಕ್ಟ್ ಟು ಟೆಕ್ನಿಕಲ್ ಅನಾಲಿಸಿಸ್ ನೋಡೋಣ. ನಾವೀಗ ನೋಡ್ತಾ ಇರತಕ್ಕಂಥದ್ದು ಬಿಟ್ಕಾಯಿನ್ ವರ್ಸಸ್ $US ಇನ್ ದ ಡೈಲಿ ಟೈಮ್ ಫ್ರೇಮ್. ಕಳೆದ ಕೆಲವಾರು ತಿಂಗಳುಗಳಿಂದ ಬಿಟ್ಕಾಯಿನ್ ಒಂದು ರೇಂಜ್ ಬೌಂಡ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಓಕೆನಾ? ಈ ಒಂದು ರೇಂಜ್ ಅಲ್ಲಿ ಏನ್ ಟ್ರೇಡ್ ಆಗ್ತಾ ಇದೆ, ಇದರ ಹೈಸ್ ಮತ್ತು ಲೋಸ್ ನೋಡೋದಾದ್ರೆ, ಹೈ ಇಂದ ಲೋ ವರೆಗೂ ಒಂದು ಮಾರ್ಕ್ ನ ಹೇಳಿದ್ರೆ ಇದು ಅರೌಂಡ್ 33% ವರೆಗೂ ಬರ್ತಾ ಇದೆ. ಓಕೆ, ಸೊ ಇದೇ ರೀತಿ 33% ಪುಲ್ ಬ್ಯಾಕ್ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಾವ್ದಾದ್ರು ಒಂದು ಸ್ಟಾಕ್ ತಗೊಳ್ಳಿ, TCS ಆಗಲಿ, HDFC ಬ್ಯಾಂಕ್ ಆಗಲಿ, ಟೈಟಾನ್ ಆಗಲಿ, ಒಂದು 33% ಅಷ್ಟು ಪುಲ್ ಬ್ಯಾಕ್ ಮಾಡಿದ್ರೆ ಇದನ್ನ ಯಾರು ಪುಲ್ ಬ್ಯಾಕ್ ಅಂತ ಹೇಳ್ತಾ ಇರ್ಲಿಲ್ಲ. ಇವತ್ತು ಕ್ರಾಶ್ ಆಗಿಬಿಟ್ಟಿದೆ ಸ್ಟಾಕ್ ಅಂತಾನೆ ಎಲ್ಲಾ ಕಡೆ ನ್ಯೂಸ್ ಆಗ್ತಾ ಇತ್ತು. ಆದ್ರೆ ಬಿಟ್ಕಾಯಿನ್ ಆಸ್ ಅನ್ ಅಸೆಟ್ ಇಸ್ ಹೈಲಿ ವಾಲಟೈಲ್ ಇನ್ ದ ನೇಚರ್. ಓಕೆ, ಸೊ ಬಿಟ್ಕಾಯಿನ್ ಅಲ್ಲಿ 32%, 40%, 50% ಪುಲ್ ಬ್ಯಾಕ್ ಏನಿದೆ, ಇಟ್ಸ್ ಅಬ್ಸಲ್ಯೂಟ್ಲಿ ನಾರ್ಮಲ್. ಓಕೆ, ಬಿಟ್ಕಾಯಿನ್ ಅಲ್ಲಿ ಈ ರೀತಿ ಆಗುವಂತ ಹಿಂದೆ ಕೂಡ ಆಗಿದೆ, ಮುಂದೆ ಕೂಡ ಈ ರೀತಿ ಆಗ್ತಾ ಹೋಗುತ್ತೆ. ಸೊ ಬಿಟ್ಕಾಯಿನ್ ಏನ ಪುಲ್ ಬ್ಯಾಕ್ ಮಾಡಿದ್ರೆ 30%, 40%, 70% ವರೆಗೂ ಪುಲ್ ಬ್ಯಾಕ್ ಆಗುತ್ತೆ. ಯಾವಾಗ ಬುಲ್ ರನ್ ಶುರು ಆಗುತ್ತೆ, 3 ಪಟ್ಟು 4 ಪಟ್ಟು ಅಂದ್ರೆ 300%, 400%, 500% ವರೆಗೂ ಬಿಟ್ಕಾಯಿನ್ ಬೆಲೆ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಈ 32%, 42% ಪುಲ್ ಬ್ಯಾಕ್ ಅಥವಾ ಜಾಸ್ತಿ ಇದು ಬಿಟ್ಕಾಯಿನ್ ಅಲ್ಲಿ ಮ್ಯಾಟರ್ ಇಲ್ಲ. ಓಕೆ, ಸೊ ಇಲ್ಲಿ ಇದರಿಂದ ಲಿಕ್ವಿಡೇಷನ್ ಬಗ್ಗೆ ನಮಗೆ ಮಾಹಿತಿ ಸಿಗುವಂತದ್ದು ಏನಂತಂದ್ರೆ, ಅತಿ ಹೆಚ್ಚು ವೋಲಟಾಲಿಟಿ ಬಿಟ್ಕಾಯಿನ್ ಅಲ್ಲಿ ಇರೋದ್ರಿಂದ ನೀವು ಯಾವುದೇ ಪೊಸಿಷನ್ ಕೂಡ ನೀವು ಲಾಂಗ್ ಪೊಸಿಷನ್ ತಗೊಳ್ತೀವಿ, ಶಾರ್ಟ್ ಪೊಸಿಷನ್ ತಗೊಳ್ತೀವಿ ಅಂತಂದ್ರೆ, ಇನ್ ಐದರ್ ಆಫ್ ದ ಕೇಸ್ ಬಿಟ್ಕಾಯಿನ್ ನಿಮ್ಮನ್ನ ಲಿಕ್ವಿಡೇಟ್ ಮಾಡಕ್ ಬಿಡುತ್ತೆ. ಯಾಕಂದ್ರೆ ಅಷ್ಟು ವೋಲಟಾಲಿಟಿ ಇದೆ, ಅಷ್ಟು ಮೇಲೆ ಕೆಳಗಡೆ ಬಿಟ್ಕಾಯಿನ್ ಹೋಗ್ತಾ ಇರುತ್ತೆ. ಸೊ ಹಾಗಾಗಿ ಟ್ರೇಡಿಂಗ್ ಮಾಡುವಂತದ್ದು ವಿತ್ ರೆಸ್ಪೆಕ್ಟ್ ಟು ದಿಸ್ ಡೇಟಾ ಅಂಡ್ ವಿತ್ ರೆಸ್ಪೆಕ್ಟ್ ಟು ದಿಸ್ ಟೆಕ್ನಿಕಲ್ ಅನಾಲಿಸಿಸ್ ಅತಿ ಹೆಚ್ಚು ವಾಲಟಾಲಿಟಿ ಇರೋದ್ರಿಂದ ಬಿಟ್ಕಾಯಿನ್ ಅಲ್ಲಿ ಟ್ರೇಡಿಂಗ್ ಮಾಡೋದು
ಕಷ್ಟ. ಸೊ ಹಾಗಾಗಿ ಬಿಟ್ಕಾಯಿನ್ ಅಲ್ಲಿ ಟ್ರೇಡಿಂಗ್ ಮಾಡಬಾರ್ದು, ಮಾಡಿದ್ರೆ ಲಿಕ್ವಿಡೇಟ್ ಆಗುತ್ತೆ. ಅಂಡ್ ವೊಲಟಾಲಿಟಿ ವಿಚಾರ ಬಗ್ಗೆ ಮಾತಾಡೋದಾದ್ರೆ, ವೊಲಟಾಲಿಟಿ ಕೆಟ್ಟದ್ದು ಅಂತ ಹೇಳಿ ಭಾವಿಸೋಕೆ ಹೋಗ್ಬೇಡಿ. ಯಾಕೆಂತಂದ್ರೆ ವೊಲಟಾಲಿಟಿ ಎಲ್ಲಿದೆಯೋ ಅಲ್ಲಿ ಪವರ್ ಇರುತ್ತೆ, ಅಲ್ಲಿ ವಾಲ್ಯೂಮ್ ಇರುತ್ತೆ, ಅಲ್ಲೇ ಲಿಕ್ವಿಡಿಟಿ ಇರುತ್ತೆ. ನಮ್ಮ ದೇಶದ ಮಾರ್ಕೆಟ್ ಅಲ್ಲಿ ಬ್ಯಾಂಕ್ ನಿಫ್ಟಿ ತುಂಬಾ ವೊಲಟೈಲ್ ಇದೆ ಅಂತ ಹಲವಾರು ಜನ ಹೇಳಿರೋದನ್ನ ನೀವು ಕೇಳಿರ್ತೀರಿ. ಯಾಕೆ ಅಂತಂದ್ರೆ ಬ್ಯಾಂಕ್ ನಿಫ್ಟಿಲಿ ಅತಿ ಹೆಚ್ಚು ವಾಲ್ಯೂಮ್ ಟ್ರೇಡ್ ಆಗ್ತಾ ಇದೆ. ನೀವು ಯಾವುದೇ ಪೊಸಿಷನ್ ತಗೊಂಡ್ರು ಅಬ್ಸಲ್ಯೂಟ್ಲಿ ಒಂದು ವಿತ್ ಇನ್ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಆರ್ಡರ್ ಎಕ್ಸಿಕ್ಯೂಟ್ ಆಗ್ಬಿಡುತ್ತೆ, ಬೈ ಅಥವಾ ಸೆಲ್. ಅದೇ ರೀತಿ ಬಿಟ್ಕಾಯಿನ್ ಕೂಡ ಆಗುತ್ತೆ. ಯಾಕೆಂತಂದ್ರೆ ಅತಿ ಹೆಚ್ಚು ಆರ್ಡರ್ ಆಫ್ ವಾಲ್ಯೂಮ್ಸ್ ಇಲ್ಲಿ ನಡೀತಾ ಇದೆ. ಹಾಗಾಗಿನೇ ಇದು ಅತಿ ಹೆಚ್ಚು ವಾಲಟಾಲಿಟಿ ಇರುವಂತದ್ದು, ಅತಿ ಹೆಚ್ಚು ಲಿಕ್ವಿಡಿಟಿ ಇರುವಂತದ್ದು. ಬ್ಯಾಂಕ್ ನಿಫ್ಟಿನೇ ಅತಿ ಹೆಚ್ಚು ವಾಲಟಾಲಿಟಿ ಅಂತಂದ್ರೆ ಅದು ನಮ್ಮ ದೇಶದಲ್ಲಿ ಮಾತ್ರ ಟ್ರೇಡ್ ಆಗ್ತಾ ಇದೆ. ಅಂಡ್ ವೆನ್ ಯು ಥಿಂಕ್ ಅಬೌಟ್ ಬಿಟ್ಕಾಯಿನ್ ಆಲ್ ಓವರ್ ದಿ ವರ್ಲ್ಡ್ ಟ್ರೇಡ್ ಆಗ್ತಾ ಇದೆ. ಹಾಗಾಗಿ ಇಲ್ಲಿ ಅತಿ ಹೆಚ್ಚು ವಾಲಟಾಲಿಟಿ ಇರೋದು ಇಟ್ಸ್ ಅನ್ ಎಕ್ಸ್ಪೆಕ್ಟೆಡ್ ಒನ್. ಸೊ ಬಿಟ್ಕಾಯಿನ್ ಅಲ್ಲಿ ಇರ್ತಕ್ಕಂಥ ವಾಲಟಾಲಿಟಿ ಬಿಟ್ಕಾಯಿನ್ಗೆ ಇರುವಂತ ಪವರ್. ಆ ವಾಲಟಾಲಿಟಿ ಇರೋದ್ರಿಂದನೇ ನಮ್ಗೆ ಅತಿ ಹೆಚ್ಚು ಲಿಕ್ವಿಡಿಟಿ ಇದೆ, ಅತಿ ಹೆಚ್ಚು ವಾಲ್ಯೂಮ್ ಇರುವಂತದ್ದು. ಸೊ ಈ ಅತಿ ಹೆಚ್ಚು ವಾಲಟಾಲಿಟಿ ಇರ್ತಕ್ಕಂಥ ಅಸೆಟ್ ಅಲ್ಲಿ ನೀವು ಟ್ರೇಡ್ ಮಾಡಕ್ ಹೋದ್ರೆ ಐದರ್ ಲಾಂಗ್ ಪೊಸಿಷನ್ ಆರ್ ಶಾರ್ಟ್ ಪೊಸಿಷನ್ ಮಾರ್ಕೆಟ್ ಬಂದು ನಿಮ್ಮನ್ನ ಲಿಕ್ವಿಡೇಟ್ ಮಾಡಿ ಮುಂದಕ್ಕೆ ಹೋಗ್ತಾ ಇರುತ್ತೆ. ಸೊ ಬಿಟ್ಕಾಯಿನ್ ಅಲ್ಲಿ ಟ್ರೇಡ್ ಮಾಡಬಾರ್ದು ಅಂತ ಹೇಳಿ ಇಲ್ಲಿರ್ತಕ್ಕಂಥ ಡೇಟಾ ನೋಡಿ ಅನಾಲಿಸಿಸ್ ಮಾಡಿದ್ವಿ, ಟೆಕ್ನಿಕಲ್ ಅನಾಲಿಸಿಸ್ ಮುಖಾಂತರ ಕೂಡ ತಿಳ್ಕೊಂಡ್ವಿ. ಸೊ ಬಿಟ್ಕಾಯಿನ್ ಇಸ್ ನಾಟ್ ಡಿಸೈನ್ ಫಾರ್ ಟ್ರೇಡಿಂಗ್. ಹಾಗಾದ್ರೆ ಬಿಟ್ಕಾಯಿನ್ ಅಲ್ಲಿ ಇರ್ತಕ್ಕಂಥ ಬೆಟರ್ ಸ್ಟ್ರಾಟಜಿ ಯಾವುದು, ಯಾವ ರೀತಿ ಸ್ಟ್ರಾಟಜಿನ ಅಡಾಪ್ಟ್ ಮಾಡ್ಕೊಂಡ್ರೆ ನಮಗೆ ಬಿಟ್ಕಾಯಿನ್ ಹೆಲ್ಪ್ ಮಾಡುತ್ತೆ ಅಂತ ನಾನು ನೋಡೋದಾದ್ರೆ, ಇಲ್ಲಿ ಒಂದು ಫೇಮಸ್ ಸ್ಟೇಟ್ಮೆಂಟ್ ನಾನು ಕೋಟ್ ಮಾಡಕ್ ಇಷ್ಟಪಡ್ತೀನಿ ಬೈ ಮೈಕಲ್ ಸೇಲರ್. ಮೈಕಲ್ ಸೇಲರ್ ಯಾರು ಅಂತಂದ್ರೆ ಮೈಕ್ರೋ ಸ್ಟ್ರಾಟಜಿ ಕಂಪನಿಯ ಸಿಇಒ ಮತ್ತು ಚೇರ್ಮನ್. ಓಕೆ, ಇವರು ಹೇಳುವಂತದ್ದು ಏನಂದ್ರೆ ಟ್ರೇಡಿಂಗ್ ಬಿಟ್ಕಾಯಿನ್ ಇಸ್ ದ ಸೈನ್ ಆಫ್ ಲೆಸರ್ ಇಂಟೆಲೆಕ್ಟ್. ಬಿಟ್ಕಾಯಿನ್ ನ ಟ್ರೇಡ್ ಮಾಡುವಂತದ್ದು ತಪ್ಪು. ಓಕೆ, ಸೊ ಹಾಗಾದ್ರೆ ಮೈಕಲ್ ಸೇಲರ್ ಅವರು ಯಾವ ರೀತಿ ಬಿಟ್ಕಾಯಿನ್ ಅಲ್ಲಿ ಲಾಭವನ್ನು ಪಡ್ಕೊಳ್ತಾ ಇದ್ರು ಅಂತ ನೋಡೋದಾದ್ರೆ, ಅವರ ಕಂಪನಿ ಮೈಕ್ರೋ ಸ್ಟ್ರಾಟಜಿ ಹತ್ರ ಇದುವರೆಗೂ ಕೂಡ ಒಟ್ಟು ಬಿಟ್ಕಾಯಿನ್ ಹೋಲ್ಡಿಂಗ್ಸ್ ಇರುವಂತದ್ದು 2,26,500 ಬಿಟ್ಕಾಯಿನ್ಸ್ ಯಾಸ್ ಆಫ್ ಆಗಸ್ಟ್ 2024. ಓಕೆನಾ. ಸೊ ಮೈಕಲ್ ಸೇಲರ್ ಅವರ ಕಂಪನಿಯಲ್ಲಿದೆ ಮೈಕ್ರೋ ಸ್ಟ್ರಾಟಜಿ, ಇವರು ಬಿಟ್ಕಾಯಿನ್ ಅಲ್ಲಿ ಟ್ರೇಡ್ ಮಾಡ್ತಾ ಇಲ್ಲ. ಇವ್ರು ಮಾಡ್ತಿರೋದಿಷ್ಟೇ ಬಿಟ್ಕಾಯಿನ್ ಅನ್ನು ಬೈ ಮಾಡಿ ತಮ್ಮ ಸೆಲ್ಫ್ ಕಸ್ಟಡಿಗೆ ತಗೊಳ್ತಾ ಇದ್ದಾರೆ, ಕಂಪನಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ತೋರಿಸ್ತಾ ಇದ್ದಾರೆ. ಓಕೆ, ಇದು ಇವರ ಸಿಂಪಲ್ ಸ್ಟ್ರಾಟಜಿ. ಇದರಿಂದ ಏನಾಗಿದೆ ಮೈಕ್ರೋ ಸ್ಟ್ರಾಟಜಿ ಅಂತ ನೋಡೋದಾದ್ರೆ, ಅಂದಾಗೆ ಈ ಮೈಕ್ರೋ ಸ್ಟ್ರಾಟಜಿ ಅವರು ಬಿಟ್ಕಾಯಿನ್ ಸ್ಟ್ಯಾಂಡರ್ಡ್ ನ ಅಡಾಪ್ಟ್ ಮಾಡ್ಕೊಂಡಿರುವಂತದ್ದು ಸಿನ್ಸ್ 2020. ಯಾವಾಗ ಮೈಕ್ರೋ ಸ್ಟ್ರಾಟಜಿ ಕಂಪನಿ ಅಂದ್ರೆ ಮೈಕಲ್ ಸೇಲರ್ ಅವರು ತಮ್ಮ ಮೈಕ್ರೋ ಸ್ಟ್ರಾಟಜಿ ಕಂಪನಿನ ಬಿಟ್ಕಾಯಿನ್ ಸ್ಟ್ಯಾಂಡರ್ಡ್ ಗೆ ತಗೊಂಡೋದ್ರು, ಅಲ್ಲಿಂದ ಇಲ್ಲಿವರೆಗೂ ಕೂಡ ಮೈಕ್ರೋ ಸ್ಟ್ರಾಟಜಿ is the number 1 performing stock in the S&P 500. S&P 500 ಅನ್ನುವಂಥದ್ದು ಅಮೆರಿಕದಲ್ಲಿ ಇರ್ತಕ್ಕಂಥ ಇಂಡೆಕ್ಸ್. ಇದರಲ್ಲಿ 500 ದೈತ್ಯ ಕಂಪನಿಗಳಿದಾವೆ. ಅವನ್ನೆಲ್ಲ ಕಂಪೇರ್ ಮಾಡಿದ್ರೆ ಆ ಎಲ್ಲಾ ಕಂಪನಿಗಳಿಗಿಂತ ಮೈಕ್ರೋ ಸ್ಟ್ರಾಟಜಿ ತುಂಬಾ ಒಳ್ಳೆ ರಿಟರ್ನ್ಸ್ ಕೊಟ್ಟಿದೆ. ನೀವು ನೋಡಬಹುದು ಸ್ಟಾಕ್ ಪರ್ಫಾರ್ಮೆನ್ಸ್ ಸಿನ್ಸ್ ಆಗಸ್ಟ್ 10, 2020 when MicroStrategy adopted its Bitcoin strategy. ಸೊ S&P 500 ಅಲ್ಲಿ ಯಾವೆಲ್ಲ ದೈತ್ಯ ಕಂಪನಿಗಳಿದಾವೆ, ಎನ್ವಿಡಿಯಾ, ಆಪಲ್, ಗೂಗಲ್, ಬ್ರಾಡ್ಕಾಮ್, ಎಲ್ಲಾ ಕಂಪನಿಗಳಿಗಿಂತ ಮೈಕ್ರೋ ಸ್ಟ್ರಾಟಜಿ ಕಂಪನಿ ಅತಿ ಹೆಚ್ಚು ಪರ್ಫಾರ್ಮೆನ್ಸ್ ನ ಕೊಟ್ಟಿದೆ ಸಿನ್ಸ್ ಇಟ್ಸ್ ಅಡಾಪ್ಷನ್ ಆಫ್ ಬಿಟ್ಕಾಯಿನ್ ಸ್ಟ್ರಾಟಜಿ. ಸೊ ಇವರ ಬಿಟ್ಕಾಯಿನ್ ಸ್ಟ್ರಾಟಜಿನ ಹೇಳಿದ್ನಲ್ಲ, ಇಟ್ಸ್ ವೆರಿ ಸಿಂಪಲ್. ಬಿಟ್ಕಾಯಿನ್ ನ ಬೈ ಮಾಡ್ತಿದ್ದಾರೆ, ತಮ್ಮ ಸೆಲ್ಫ್ ಕಸ್ಟಡಿಗೆ ತಗೊಂತಿದ್ದಾರೆ, ಹೋಲ್ಡ್ ಮಾಡ್ತಾ ಇದ್ದಾರೆ ಮತ್ತು ತಾಳ್ಮೆಯಿಂದ ಕೂತ್ಕೊಂಡಿದ್ದಾರೆ ಅಷ್ಟೇ. ಇವ್ರು ಯಾವುದೇ ರೀತಿ ಬಿಟ್ಕಾಯಿನ್ ಅಲ್ಲೇ ಟ್ರೇಡ್ ಮಾಡ್ತಾ ಇಲ್ಲ. ಬಿಟ್ಕಾಯಿನ್ ಮೇಲಕ್ಕೆ ಹೋಗುತ್ತೆ ಅಂತ ಟ್ರೇಡ್ ಮಾಡ್ತಾ ಇಲ್ಲ, ಬಿಟ್ಕಾಯಿನ್ ಕೆಳಗಡೆ ಹೋಗುತ್ತೆ ಅಂತ ಕೂಡ ಟ್ರೇಡ್ ಮಾಡ್ತಾ ಇಲ್ಲ. ಬಿಟ್ಕಾಯಿನ್ ಬೈ ಮಾಡೋದು, ಸೆಲ್ಫ್ ಕಸ್ಟಡಿ ತಗೊಳ್ಳೋದು, ತಮ್ಮ ಬ್ಯಾಲೆನ್ಸ್ ಶೀಟ್ ಅಲ್ಲಿ ತೋರಿಸುವಂತದ್ದು. ಇದರಿಂದನೇ ವೆರಿ ಸಿಂಪಲ್ ಸ್ಟ್ರಾಟಜಿ. ಆದ್ರೆ ಇದರಲ್ಲಿ ಅರ್ಥ ಮಾಡ್ಕೊಳ್ಳುವಂಥದ್ದು ತುಂಬಾ ಇದೆ. ಲುಕ್ ಸಿಂಪಲ್, ಆದ್ರೆ ತುಂಬಾ ಜನ ಈ ರೀತಿ ಮಾಡೋದಿಲ್ಲ. ಯಾಕೆಂತಂದ್ರೆ ತುಂಬಾ ಜನಕ್ಕೆ ತಾಳ್ಮೆಯಿಂದ ಕೂತ್ಕೊಳ್ಳುವಂತ ಪೇಷನ್ಸ್ ಇರೋದಿಲ್ಲ. ಯಾವಾಗ್ಲೂ ಬೈ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು, ಯಾವಾಗ್ಲೂ ಸೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಅದನ್ನ ಮಾಡಿದ್ರೇನೆ ಪ್ರಾಫಿಟ್ ಮಾಡುತ್ತೆ ಅಂತ ಅನ್ಕೊಂಡಿದ್ದಾರೆ. ಬಟ್ ಇಟ್ಸ್ ರಾಂಗ್. ನಾವು ಚೂಸ್ ಮಾಡಿರ್ತಕ್ಕಂಥ ಅಸೆಟ್ ಫಂಡಮೆಂಟಲಿ ಚೆನ್ನಾಗಿದ್ರೆ, ಟೆಕ್ನಿಕಲಿ ಚೆನ್ನಾಗಿದ್ರೆ, ನಾವು ಮಾಡಬೇಕಾದ್ದು ಜಸ್ಟ್ ಬೈ ಮಾಡಿ ಕುತ್ಕೊಬೇಕಷ್ಟೇ. ಮಿಕ್ಕಿದ್ದು ಮಾರ್ಕೆಟ್ ನೋಡ್ಕೊಳ್ಳುತ್ತೆ. ಸೊ ಮೈಕ್ರೋ ಸ್ಟ್ರಾಟಜಿ ವಿಚಾರದಲ್ಲೂ ಕೂಡ ಇದೇ ರೀತಿ ಆಗಿರುವಂತದ್ದು. ಬಿಟ್ಕಾಯಿನ್ ಒಂದು ಫಂಡಮೆಂಟಲಿ ಮತ್ತು ಟೆಕ್ನಿಕಲಿ ಸ್ಟ್ರಾಂಗ್ ಆಗಿರ್ತಕ್ಕಂಥ ಅಸೆಟ್ ಆಗಿರೋದ್ರಿಂದ ಮೈಕ್ರೋ ಸ್ಟ್ರಾಟಜಿ ಅವರು ಎವ್ರಿ ಕ್ವಾರ್ಟರ್ ಬಿಟ್ಕಾಯಿನ್ ಅನ್ನು ಬೈ ಮಾಡಿದ್ದಾರೆ, ಸೆಲ್ಫ್ ಕಸ್ಟಡಿಗೆ ತಗೊಂಡಿದ್ದಾರೆ, ತಮ್ಮ ಬ್ಯಾಲೆನ್ಸ್ ಶೀಟ್ ಅಲ್ಲಿ ತೋರಿಸ್ತಾ ಇದ್ದಾರೆ. ಹಾಗಾಗಿ ಮೈಕ್ರೋ ಸ್ಟ್ರಾಟಜಿಯ ಕಂಪನಿಯ ಶೇರ್ ಬೆಲೆ ಎಲ್ಲಾ S&P 500 ಕಂಪನಿಗಳಿಗಿಂತ ಜಾಸ್ತಿ ಹೋಗಿದೆ. ಸೊ ನಾನು ಕೂಡ ಮೈಕ್ರೋ ಸ್ಟ್ರಾಟಜಿ ಕಂಪನಿ ಅಂತಾನೆ ಎಲ್ ಸಾಲ್ವಡಾರ್ ದೇಶ ಹೇಗೆ ಯಾವ ರೀತಿ ಬಿಟ್ಕಾಯಿನ್ ಅನ್ನು ಖರೀದಿ ಮಾಡ್ತಾ ಇದೆ, ಅದೇ ರೀತಿ ಕೂಡ ನಾನು ಮಾಡ್ತಾ ಇರುವಂತದ್ದು. ಬಿಟ್ಕಾಯಿನ್ ಖರೀದಿ ಮಾಡಿ ಸೆಲ್ಫ್ ಕಸ್ಟಡಿಗೆ ತಗೊಳ್ತಾ ಇದ್ದೀನಿ, ಅದು ಬಿಟ್ಟರೆ ಬೇರೆ ಏನು ಮಾಡ್ತಾ ಇಲ್ಲ. ದ ರೆಸ್ಟ್ ಬಿಟ್ಕಾಯಿನ್ ಟೇಕ್ ಕೇರ್ ಮಾಡ್ತಾ ಇದೆ. ಸೊ ಕನ್ಕ್ಲೂಷನ್ ಏನು ಅಂತಂದ್ರೆ, ಬಿಟ್ಕಾಯಿನ್ ಅಲ್ಲಿ ಟ್ರೇಡಿಂಗ್ ಮಾಡೋದು ಮೂರ್ಖತನ. ನಾವಿಲ್ಲಿ ಟೋಟಲ್ ಲಿಕ್ವಿಡೇಷನ್ಸ್ ನೋಡಿದ್ವಿ, ಟೆಕ್ನಿಕಲ್ ಅನಾಲಿಸಿಸ್ ಮುಖಾಂತರ ಕೂಡ ವಾಲಟಾಲಿಟಿ ಇರೋದ್ರಿಂದ ಟ್ರೇಡ್ ಮಾಡೋದು ಕಷ್ಟ ಅನ್ನೋದು ಕೂಡ ನೋಡಿದ್ವಿ. ಸೊ ಜೊತೆಗೆ ಶಾರ್ಟ್ ಪೊಸಿಷನ್ ಅಲ್ಲಿ ಟ್ರೇಡಿಂಗ್ ಮಾಡೋರು ಇದಾರಲ್ಲ, ಇವರಂತೂ ದೊಡ್ಡ ಮೂರ್ಖತನ ಅಂತ ಹೇಳ್ಬೋದು. ಯಾಕಂತಂದ್ರೆ ಬಿಟ್ಕಾಯಿನ್ ಆಸ್ ಅನ್ ಅಸೆಟ್ ಇಟ್ ಡಿಸೈನ್ ಟು ಗೋ ಅಪ್ ಇನ್ ಇಟ್ಸ್ ವ್ಯಾಲ್ಯೂ.
ಸೊ ಬಿಟ್ಕಾಯಿನ್ ಶಾರ್ಟ್ ಪೊಸಿಷನ್ ತಗೊಳ್ತೀವಿ ಅಂದ್ರೆ ಆ ಬಿಟ್ಕಾಯಿನ್ ನೇಚರ್ ವಿರುದ್ಧನೇ ಹೋದ ಹಾಗೆ, ಆ ರೀತಿ ವಿರುದ್ಧ ಹೋದ್ರೆ ಅತಿ ಹೆಚ್ಚು ಲಿಕ್ವಿಡೇಷನ್ಸ್ ಆಗುತ್ತೆ. ಹಾಗಾಗಿ ಇದನ್ನ ಒತ್ತಿ ಹೇಳ್ಬೇಕಾಗಿದೆ. ಬಿಟ್ಕಾಯಿನ್ ಅಲ್ಲಿ ಶಾರ್ಟ್ ಪೊಸಿಷನ್ ತಗೊಳ್ಳೋಂತ ಇದಾರಲ್ಲ, ಅವರಂತೂ ದೊಡ್ಡ ಮೂರ್ಖರು ಅಂತಾನೆ ಹೇಳ್ಬೋದು. ಸೊ ಬೆಸ್ಟ್ ಸ್ಟ್ರಾಟಜಿ ವರ್ಕೌಟ್ ಆಗಿರ್ತಕ್ಕಂಥದ್ದು ಮೈಕ್ರೋ ಸ್ಟ್ರಾಟಜಿ ಕಂಪ್ನಿಗೆ ಅಥವಾ ಎಲ್ ಸಾಲ್ವಡರ್ ದೇಶಕ್ಕಾಗ್ಲಿ, ಯಾರೆಲ್ಲ ಬಿಟ್ಕಾಯಿನ್ ಸ್ಟ್ಯಾಂಡರ್ಡ್ ಅಲ್ಲಿ ಯಾವೆಲ್ಲ ಕಂಪ್ನಿಗಳು ತಮ್ಮ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬಿಟ್ಕಾಯಿನ್ ತೋರಿಸ್ತಾ ಇದಾರಲ್ಲ, ಅವರೆಲ್ಲರೂ ಕೂಡ ಪ್ರಾಫಿಟ್ ಅಲ್ಲಿ ಇದ್ದಾರೆ. ಇನ್ಫ್ಯಾಕ್ಟ್ ಈವನ್ ದ ರಿಟೇಲ್ ಇನ್ವೆಸ್ಟರ್ಸ್ ಅಂದ್ರೆ ನನ್ನಂತವರು, ನಿಮ್ಮಂತವರು ಯಾರೆಲ್ಲ ಸಣ್ಣ ಮೊತ್ತದ ಬಿಟ್ಕಾಯಿನ್ ಅನ್ನು ಕೂಡ ಖರೀದಿ ಮಾಡಿದ್ದಾರೆ, 95ಕ್ಕೂ ಹೆಚ್ಚು % ಜನ ಇವತ್ತು ವಿತ್ ರೆಸ್ಪೆಕ್ಟ್ ಟು US ಡಾಲರ್ಸ್ ಅಥವಾ ವಿತ್ ರೆಸ್ಪೆಕ್ಟ್ ಟು ಇಂಡಿಯನ್ ರುಪಿ ಎಲ್ಲರೂ ಕೂಡ ಲಾಭದಲ್ಲಿದ್ದಾರೆ. ಬಿಕಾಸ್ ಆಫ್ ಬಿಟ್ಕಾಯಿನ್. ಸೊ ಬಿಟ್ಕಾಯಿನ್ ಇರ್ತಕ್ಕಂಥ ಬೆಸ್ಟ್ ಸ್ಟ್ರಾಟಜಿ ಯಾವುದು ಅಂತಂದ್ರೆ ಮೊದಲು ಬಿಟ್ಕಾಯಿನ್ ಓದಬೇಕು. ಯಾಕೆಂತಂದ್ರೆ ದ ನೇಚರ್ ಆಫ್ ದ ಬಿಟ್ಕಾಯಿನ್ ಈಸ್ ಸಚ್ ದಟ್ ಮೊದಲು ಬಿಟ್ಕಾಯಿನ್ ಓದಲೇಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಇದೆ. ಓಕೆ, ಬಿಟ್ಕಾಯಿನ್ ಇಸ್ ಎ ಸಾಫ್ಟ್ವೇರ್, ಬಿಟ್ಕಾಯಿನ್ ಇಸ್ ಎ ಕೋಡ್, ಬಿಟ್ಕಾಯಿನ್ ಇಸ್ ಮ್ಯಾಥಮ್ಯಾಟಿಕ್ಸ್. ಹಾಗಾಗಿ ಬಿಟ್ಕಾಯಿನ್ ನ ಓದಲೇಬೇಕು. ಬಿಟ್ಕಾಯಿನ್ ನ ಓದಿ ಅದು ನಿಮಗೆ ಕನ್ವಿನ್ಸ್ ಆಗಿದೆ ಅಂತ ಅನ್ಸಿದ್ರೆ ಆವಾಗ ಮಾತ್ರ ಬಿಟ್ಕಾಯಿನ್ ನ ಖರೀದಿ ಮಾಡಿ. ಬಿಟ್ಕಾಯಿನ್ ಓದ್ದಲ್ಲೇ ಮೊದಲನೇ ಸ್ಟೆಪ್ ನ ಇಗ್ನೋರ್ ಮಾಡಿ ಎರಡನೇ ಸ್ಟೆಪ್ಗೆ ಬಿಟ್ಕಾಯಿನ್ ಖರೀದಿ ಮಾಡಿದ್ರೆ ಹೈ ಲೈಕ್ಲಿ ನೀವು ನಿಮ್ಮ ಬಿಟ್ಕಾಯಿನ್ ನ ಕಳ್ಕೊಳ್ತೀರಾ. ಹಾಗಾಗಿ ಮೊದಲು ಬಿಟ್ಕಾಯಿನ್ ಓದಬೇಕು. ಬಿಟ್ಕಾಯಿನ್ ಓದಿ ನಿಮಗೆ ಅದು ಕನ್ವಿನ್ಸ್ ಆದ್ರೆ ಬಿಟ್ಕಾಯಿನ್ ಖರೀದಿ ಮಾಡಬೇಕು. ಅದಾದ್ಮೇಲೆ ಜೀವನದಲ್ಲಿ ತಾಳ್ಮೆ ಇರಬೇಕು. ಈ ಮೂರೇ ಸ್ಟ್ರಾಟಜಿ ಮೈಕ್ರೋ ಸ್ಟ್ರಾಟಜಿ ಅವ್ರು ಮಾಡ್ತಾ ಇರತಕ್ಕಂಥದ್ದು, ಎಲ್ ಸಾಲ್ವಡರ್ ದೇಶ ಮಾಡ್ತಿರ್ತಕ್ಕಂಥದ್ದು ಮತ್ತು ನಾನು ಕೂಡ ಮಾಡ್ತಿರ್ತಕ್ಕಂಥದ್ದು. ನಂತರನೇ ಅತಿ ಹೆಚ್ಚು ಬೇರೆ ಬಿಟ್ಕಾಯಿನರ್ಸ್ ಅಂದ್ರೆ ಯಾರೆಲ್ಲ ಬಿಟ್ಕಾಯಿನ್ ಓದಿ ಅರ್ಥ ಮಾಡ್ಕೊಂಡಿದ್ದಾರೆ ಅವರೆಲ್ಲರೂ ಕೂಡ ಮಾಡ್ತಾ ಇರ್ತಕ್ಕಂಥದ್ದು ಈ ಮೂರೇ ಸ್ಟೆಪ್. ಬಿಟ್ಕಾಯಿನ್ ಓದಬೇಕು, ಬಿಟ್ಕಾಯಿನ್ ಖರೀದಿ ಮಾಡಬೇಕು, ಮತ್ತೆ ಸ್ವಲ್ಪ ತಾಳ್ಮೆ ಇರಬೇಕು. ಈ ಮೂರು ಮಾಡಿದ್ರೆ ಬಿಟ್ಕಾಯಿನ್ ಬೆಲೆ ಜಾಸ್ತಿ ಆಗ್ತಾ ಹೋಗುತ್ತೆ, ನಮಗೂ ಕೂಡ ಲಾಭ ಆಗ್ತಾ ಹೋಗ್ತಾ ಇರುತ್ತೆ. ಯಾವುದೇ ಕಾರಣಕ್ಕೂ ಕೂಡ ಬಿಟ್ಕಾಯಿನ್ ಅಲ್ಲಿ ಟ್ರೇಡಿಂಗ್ ಮಾಡಬೇಡಿ. ಶಾರ್ಟ್ ಪೊಸಿಷನ್ ಅಂತೂ ತಗೊಳಕ್ಕೆ ಹೋಗಬೇಡಿ. ಇದು ದೊಡ್ಡ ಲಿಕ್ವಿಡೇಷನ್ಸ್ಗೆ ಕಾರಣ ಆಗುತ್ತೆ. ನಮ್ಮ ದುಡ್ಡು ನಾವು ಕಳ್ಕೊಬೇಕಾಗತ್ತೆ. ಈ ವಿಡಿಯೋದಲ್ಲಿರೋ ಮಾಹಿತಿ ನಿಮ್ಗೆ ಏನಾದ್ರು ಇಷ್ಟ ಆಗಿದೆ, ವಿಡಿಯೋನ ಒಂದು ಸಣ್ಣ ಲೈಕ್ ಕೊಡೋ ಮುಖಾಂತರ ಸಪೋರ್ಟ್ ಮಾಡಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳು ಅಥವಾ ಕ್ವಶನ್ಸ್ ಏನಾದ್ರು ಇದ್ರೆ ಈ ವಿಡಿಯೋನ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಾನು ಅದನ್ನು ಚೆಕ್ ಮಾಡಿ ಖಂಡಿತವಾಗ್ಲೂ ಕೂಡ ರಿಪ್ಲೈ ಮಾಡ್ತೀನಿ. ಧನ್ಯವಾದಗಳು.